ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಇದು ಮಂಗಳೂರಿನ ಪರಿಸ್ಥಿತಿ. ಆದ್ರೆ ಇನ್ನು ಕಲಬುರಗಿಯಲ್ಲೂ ಕೂಡ ಪಾಪ ಆಟೋ ಚಾಲಕರ ಪರದಾಟ ಮುಂದುವರೆದಿದೆ. ಜೇವರ್ಗಿ ಸೂಪರ್ ಗ್ಯಾಸ್ ಬಂಕ್ ಬಳಿ ಕಿಲೋಮೀಟರ್ ಗಟ್ಟಲೆ ಕ್ಯೂ ನಿಂತಿದ್ದಾರೆ ಆಟೋಗಳನ್ನ ತೆಗೆದುಕೊಂಡು ಚಾಲಕರು. ನಗರದಲ್ಲಿರೋ 14 ಬಂಕ್ಗಳ ಪೈಕಿ 2-3 ಬಂಕ್ಗಳು ಮಾತ್ರ ಓಪನ್ ಆಗಿದ್ದಾವೆ. ಇನ್ನಿರುವಂತ 2-3 ಬಂಕ್ಗಳು ಕ್ಲೋಸ್ ಆಗಿಬಿಟ್ರೆ ಏನ್ ಮಾಡೋದು ಅಂತ ಹೇಳಿ ಓಡೋಡ್ ಬರ್ತಾ ಇದ್ದಾರೆ. ಪಾಪ ಆಟೋ ನಂಬಿಕೊಂಡು ಜೀವನ ಸಾಗಿಸ್ತೀವಿ, ನಮ್ಮ ಕಷ್ಟನೂ ನೋಡಿ. ಗ್ಯಾಸ್ ಸಿಗ್ತಾ ಇಲ್ಲ, ಸಿಗೋ ಬಂಕ್ಗಳಲ್ಲಿ ಹೆಚ್ಚು ದುಡ್ಡು ಕೇಳ್ತಾರೆ. ಸರ್ಕಾರ ಇನ್ನಾದ್ರೂ ನಮ್ಮ ಕಷ್ಟ ಕೇಳಲಿ ಅಂತ ಆಟೋ ಚಾಲಕರು ತಮ್ಮ ನೋವನ್ನ ಹೇಳಿಕೊಂಡಿದ್ದಾರೆ. ಇರಾನ್ ಹಾಗೂ ಇಸ್ರೇಲ್ ನಡುವಿನ ಯುದ್ಧದ ಎಫೆಕ್ಟ್ನಿಂದಾಗಿ ಆಟೋ ಚಾಲಕರು ಸಾಕಷ್ಟು ಪರದಾಟ ನಡೆಸುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಕಳೆದ 15 ದಿನಗಳಿಂದ ಆಟೋ ಗ್ಯಾಸ್ ಸಿಗದೆ ಆಟೋ ಚಾಲಕರು ಮನೆಯಲ್ಲಿ ಆಟೋವನ್ನ ನಿಲ್ಲಿಸುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದ್ದು, ನಾವು ಜೀವನವನ್ನ ಹೇಗೆ ನಡೆಸಬೇಕು ಎನ್ನುವಂತ ಆತಂಕ ಆಟೋ ಚಾಲಕರಲ್ಲಿತ್ತು. ಆದ್ರೆ ಕಲಬುರಗಿ ನಗರದಲ್ಲಿ ಇದೀಗ 2 ಗ್ಯಾಸ್ ಬಂಕ್ಗಳು ಆನ್ ಆಗಿದ್ದು, ಈಗ ಚಾಲಕರು ಕೊಂಚ ನಿಟ್ಟುಸಿರು ಬಿಟ್ಟಿದ್ದಾರೆ. ನಾವು ಸದ್ಯ ಕಲಬುರಗಿ ನಗರದ ಓಲ್ಡ್ ಜೇವರ್ಗಿ ರಸ್ತೆಯಲ್ಲಿ ಇರುವಂತಹ ಸೂಪರ್ ಗ್ಯಾಸ್ ಬಂಕ್ ನಲ್ಲಿ ಇದ್ದೇವೆ. ನೀವು ದೃಶ್ಯಗಳಲ್ಲಿ ಗಮನಿಸಬಹುದು. ಏನು ಕಳೆದ 15 ದಿನಗಳಿಂದ ಏನು ಬಂಕ್ ಬಂದ್ ಮಾಡಲಾಗಿತ್ತು ಗ್ಯಾಸ್ ನ ಕೊರತೆಯಿಂದಾಗಿ. ಇದೀಗ ಗ್ಯಾಸ್ ಸ್ಟಾಕ್ ಬಂದಿರುವ ಹಿನ್ನೆಲೆ ಇದೀಗ ಗ್ಯಾಸ್ ನ ಮಾಲೀಕರು ಗ್ಯಾಸ್ ಹಾಕೋದಕ್ಕೆ ಮುಂದಾಗಿರುವುದು. ಹೀಗಾಗಿ ಸರತಿ ಸಾಲಿನಲ್ಲಿ ನಿಂತು ಆಟೋ ಚಾಲಕರು ಗ್ಯಾಸ್ ಗಳನ್ನ ಹಾಕೋದಕ್ಕೆ ಮುಂದಾಗಿರುವುದು ನೀವು ದೃಶ್ಯಗಳಲ್ಲಿ ಗಮನಿಸಬಹುದು. ಸುಮಾರು ಕಿಲೋಮೀಟರ್ ಗಟ್ಟಲೆ ಆಟೋ ಚಾಲಕರು ಸರತಿ ಸಾಲಿನಲ್ಲಿ ನಿಂತು ಆಟೋವನ್ನ ಆಟೋಗೆ ಗ್ಯಾಸ್ ಅನ್ನ ಹಾಕಿಸ್ಕೊಳ್ತಿರುವಂತದ್ದು ಗಮನಿಸಬಹುದು. ಏನು ಕಳೆದ 15 ದಿನಗಳಿಂದ ಏನು ಬಂದ್ ಮಾಡಲಾಗಿತ್ತು. ಹೀಗಾಗಿ ಆಟೋ ಚಾಲಕರು ಮನೆ ಮುಂದೆ ಆಟೋವನ್ನ ನಿಲ್ಲಿಸಿ ಸಾಕಷ್ಟು ಸಮಸ್ಯೆಗಳನ್ನ ಎದುರಿಸಿದ್ರು. ಇದೀಗ 1-2 ಅಂದ್ರೆ ಕಲಬುರಗಿ ನಗರದಲ್ಲಿ ಒಟ್ಟು 14 ಗೋ ಗ್ಯಾಸ್ ಹಾಗೂ ಸೂಪರ್ ಗ್ಯಾಸ್ ಬಂಕ್ಗಳಿವೆ. ಆದ್ರೆ ಸದ್ಯ 2 ಆರಂಭಿಸಲಾಗಿದೆ. ಹೀಗಾಗಿ ಆಟೋ ಚಾಲಕರು ನಿಟ್ಟುಸಿರು ಬಿಟ್ಟಿದ್ದಾರೆ ಅಂತ ಹೇಳ್ಬೋದು. ನಮ್ ಜೊತೆ ಮಾತಾಡೋದಕ್ಕೆ ಕೆಲ ಆಟೋ ಚಾಲಕರಿದ್ದಾರೆ. ಏನಾದ್ರು ಸಮಸ್ಯೆಗಳು ಎದುರಿಸ್ತಿದ್ರು ಮತ್ತೆ ಸದ್ಯದ ಪರಿಸ್ಥಿತಿ ಏನೇನೋ ಕುರಿತು ಅವರಿಂದ ಮಾತಾಡೋಣ. ಸರ್, ಈಗ ಕಳೆದ ಕೆಲವು ದಿನಗಳಿಂದ ಬಂಕ್ಗಳು ಬಂದಿದ್ವು, ಗ್ಯಾಸ್ ಸಿಗ್ತಾ ಇರಲಿಲ್ಲ. ಈಗ ಕೆಲವು ಕುಂಚ ಗ್ಯಾಸ್ಗಳು ಸಿಗ್ತಾ ಇದೆ ಕೆಲವು ಕಡೆ. ಏನ್ ಹೇಳ್ತೀರಾ? ಕುಂಚ 4 ದಿವಸ ಬಂದಿದ್ದು, ಇವತ್ತೇ ಸ್ಟಾರ್ಟ್ ಮಾಡಿದಾರೆ. ಇವತ್ತು ನಿನ್ನೆ ರಾತ್ರಿ ಬಂದ ಅಂತೇಳಿ ಇವತ್ತು ಸ್ಟಾರ್ಟ್ ಮಾಡಿದಾರೆ. ಮೊದಲು 55 ರೂಪಾಯಿ ಇತ್ತು, ಇವತ್ತಿನ ದಿವಸ 100 ರೂಪಾಯಿ ಇಲ್ಲಿ ಹಾಕ್ತಾ ಇದ್ದಾರೆ. ಇನ್ನೊಂದ್ ತವಲಿ ಬೇರೆ ಕಡೆ 120 ಹಾಕ್ತಾ ಇದ್ದಾರೆ. ಮತ್ತೆ ಇನ್ನೊಂದ್ ತವಲಿ ಬೇರೆ 130 ಹೇಳ್ತಾರೆ. ಅವ್ರವ್ರ ಮನ್ಸು ಬಂದಂಗ ರೇಟ್ ಮ್ಯಾನೇಜ್ಮೆಂಟ್ ಮಾಡ್ಲತ್ತಾರ. ಅದು ನಮಗ್ ಬಹಳ ತೊಂದ್ರೆ ಆಗ್ಲತ್ತಾರ. ಬಹಳ ಅಂದ್ರೆ ಬಹಳ ಕಸ್ಟಮರ್ ಸರಿ ನಾವು ಜಗಳ ಆಡ್ತಾ ಇದ್ದೇವೆ. ನಮಗ್ 5 ರೂಪಾಯಿ ಜಗಳ ಯಾರು ಕೊಡಲಾಗ್ಯಾರ ಹೆಚ್ಚಿಗೆ. ಅದರಿಂದ ನಮಗ್ ಭಯಂಕರ ತೊಂದ್ರೆ ಆಗ್ಲತ್ತದ. ಭಯಂಕರ ಅಂದ್ರೆ ಹೇಳೋವಾಗ ಇಲ್ಲ ನಿಮಗ. ನಮ್ಮಲ್ಲಿ ಯಾರು ಮಿನಿಸ್ಟರ್ಗಳು ಕೇಳಲಾಗ್ಯಾರ, MLA ಕೇಳಲಾಗ್ಯಾರ. ಓಟ್ ಹಾಕೊಂಡ್ರು ಆರ್ಚಿ ಹೋಗಿದ್ರು. ಯಾರು ಪಂಪ್ಗಳು ಯಾರು ಕೇಳಲ್ಲ. ಈಶ್ವರಿ ಮನೆಗೆ ಕೊಟ್ಟಿದ್ದೀರಿ ಪ್ರತಿಭಟನೆ ಮಾಡಿ, ಏನಂದ್ರೆ ಈಶ್ವರಿ ತರಿಸ್ತೇವಂತ ಆಶ್ವಾಸನೆ ಕೊಡ್ತಾರ್ರಿ DC ಅವರು. ಮತ್ತೇನು ಮಾಡಲ್ರಿ, ಬರ್ತಾರ ನೋಡ್ಕೊತಾರ ಹೋಗ್ಬಿಡ್ತಾರ. ಅಂದ್ರೆ ನೋಡ್ರಿ, ಅವ್ರು ಇಲ್ಲಿ ರೇಟ್ ಅಂತ ಇದು ಮಾಡ್ತಾರ. ಅವ್ರ ರೇಟ್ ಹಚ್ಚಿ ನೀ ತರತನ ನಂದು ಕಲಚ್ ಆಗತ್ತನ, ನೀ ತರಬೇಡ, ನೀ ತರತನ ನಾ ತರ. ಡೀಲರ್ಗಳಾರ ನೀವು, ಡೀಲರ್ಶಿಪ್ ತಗೊಂಡ್ರಿ. ಡೀಲರ್ಶಿಪ್ ತಗೊಂಡು ನಮಗ ಮೋಸ ಮಾಡ್ಲತ್ತಾರ. ಆಟೋ ಚಾಲಕರಿಗೆ ಆಯ್ತು, ಪಬ್ಲಿಕ್ ಆಯ್ತು. ನಮಗ್ ಮಾಡಿದ್ರೆ ನಾವು ಪಬ್ಲಿಕ್ ಮೋಸ ನಾವು ಮಾಡ್ಬೇಕು. ಹಿಂಗ ಒಬ್ರಿಗೊಬ್ರು ಇದು ಮೋಸನೇ ಮೋಸ. ಈ ತರ ಆದಾಗ ನ್ಯಾಯ ಎಲ್ಲಿ ಸಿಗ್ತದ ಅನ್ನೋದು ನಮಗ್ ಅರಿವೇ ಆಗಲ್ಲ. ಅದು ಇದಿಷ್ಟು ಆಟೋ ಚಾಲಕರ ಮಾತಿರುವಂತೂ. ಏನು ಕಳೆದ 4-5 ದಿನಗಳಿಂದಲೂ ಕೂಡ ನಾವು ಆಟೋವನ್ನ ಮನೆ ಮುಂದೆ ನಿಲ್ಲಿಸಿ ಸಾಕಷ್ಟು ಸಮಸ್ಯೆಗಳನ್ನ ಎದುರಿಸ್ತಾ ಇದ್ದೇವೆ. ಹೀಗಾಗಿ ಇನ್ನಾದ್ರೂ ಸರ್ಕಾರ, ಜಿಲ್ಲಾಡಳಿತ ನಮ್ಮ ಸಮಸ್ಯೆಗೆ ಗಮನ ಹರಿಸಬೇಕು. ಕೂಡಲೇ ಸಮರ್ಪಕವಾಗಿ ಗ್ಯಾಸ್ ಅನ್ನ ಪೂರೈಕೆ ಮಾಡೋದಕ್ಕೆ ಮುಂದಾಗಬೇಕು ಎನ್ನುವಂತ ಆಗ್ರಹವನ್ನ ಆಟೋ ಚಾಲಕರು ಮಾಡ್ತಿರುವಂತದ್ದು. ಶ್ರೀಕಾಂತ್ ಗ್ಯಾರಂಟಿ ನ್ಯೂಸ್ ಕಲಬುರಗಿ.